ಹಾಯ್ ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಇದು ಉಮಾಸ್ ಲೈಫ್ ಸ್ಟೈಲ್ ಬ್ಲಾಗ್ ಇನ್ ಕನ್ನಡ. ಆ್ಯಂಡ್ ಇವತ್ತು ನಾವಿದ್ದೀವಿ ನಮ್ಮ ಅತ್ತೆ ಮನೆಯಲ್ಲಿ. ಆ್ಯಂಡ್ ಮದುವೆ ಮನೆ ತುಂಬಾ ಸಂಭ್ರಮ ಇದೆ. ಇವಾಗ ಹೊರಗೆ ಹೋಗ್ತಾ ಇದ್ದೀವಿ. ನಾನು ನನ್ನ ನಾದಿನಿ ಬಂದಿದ್ದಾರೆ. ಆ್ಯಂಡ್ ನನ್ನ ನಾದಿನಿ ಮನೆಯವ್ರು ಕೂಡ ಬಂದಿದ್ದಾರೆ. ಮನೇಲಿ ನೋಡ್ಬೋದು ನನ್ನ ಮಗದ್ದು ತುಂಬಾ ಸೌಂಡ್ ಇದೆ ಇಲ್ಲಿ. ಅವನಂತೂ ಒಂದು ನಿಮಿಷ ಅವನು ಫುಲ್ ಖುಷಿಯಲ್ಲಿದ್ದಾನೆ ಮದುವೆ ಅಂತೇಳಿ. ತುಂಬ ಎನರ್ಜಿ, ತುಂಬ ಲಾಸ್ ಆಗ್ತಿದೆ. ಆ್ಯಂಡ್ ನಮಗೂ ತುಂಬ ಖುಷಿ ಇದೆ ಮಾಡೋದಕ್ಕೆ ಮದುವೆ ಎಲ್ಲ. ಆ್ಯಂಡ್ ನಿಮಗೂ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಮುಂದಿನ ವೀಡಿಯೋಸ್ ಎಲ್ಲ ಮದುವೆ ಶಾಸ್ತ್ರಗಳೆಲ್ಲ ನಡೆಯುತ್ತೆ, ಅದನ್ನು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ. ಆ್ಯಂಡ್ ಇವಾಗ ನಾವು ಹೊರಗೆ ಹೋಗ್ತಾ ಇದ್ದೀನಿ, ಅದನ್ನು ಕೂಡ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಪರ್ಚೇಸಿಂಗ್ ಇದೆ, ಟೈಲರ್ ಶಾಪ್ಗೆ ಹೋಗೋದಿದೆ, ಪಾರ್ಲರ್ಗೆ ಹೋಗೋದಿದೆ, ಎಲ್ಲನೂ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ಯಾವಾಗಲೂ ನೋಡಿ ಸಪೋರ್ಟ್ ಮಾಡ್ತಾಯಿರಿ ನನ್ನ ವೀಡಿಯೋಸ್ನ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಹೊರಗೆ ಹೋಗೋಣ. ಹೊರಗೆ ಹೋಗಿ ಬಂದಮೇಲೆ ನಾನು ಅಲ್ಲಿಂದ ಕೂಡ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ತೀನಿ, ನೋಡ್ತಾ ಇರಿ. ನೋಡ್ಬೋದು, ಇವರು ನನ್ನ ಹಸ್ಬೆಂಡ್ ಅವರ ಚಿಕ್ಕಮ್ಮನ ಮಗಳು ಅನು ಅಂತ. ಆ್ಯಂಡ್ ನನ್ನ ನಾನಿ, ಇನ್ನೊಬ್ರು ನಾನಿ ಒಳಗಿದ್ದಾರೆ, ನೀವು ನೋಡ್ಬೋದು ಅಲ್ಲಿ ಬರ್ತಿದ್ದಾರಲ್ಲ, ಇವರು ನನ್ನ ಇನ್ನೊಂದು ನಾದಿನಿ ಹಸ್ಬೆಂಡ್. ಆ್ಯಂಡ್ ನನ್ನ ಮಗನ ನೋಡ್ಬೋದು. ನೋಡಿ ಮದುವೆ ಮನೆ ಹೆಂಗಿದೆ, ಫುಲ್ ಗಿಜಿ 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 ಅಂತ ಇದೆ. ತುಂಬ ಸಂಭ್ರಮ ಇದೆ ನಮ್ಮ ಮನೇಲಿ. ಆ್ಯಂಡ್ ನೋಡೋಣ ಮುಂದೆಲ್ಲ ಹೆಂಗೆ ನಾವು ಎಲ್ಲೆಲ್ಲಿಗೆ ಹೋಗ್ತೀವಿ ಎಲ್ಲನೂ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಆಂಟಿ ಕೂಡ ಬಂದಿದ್ದಾರೆ, ಅಂದರೆ ನಮ್ಮ ಅತ್ತೆಯವರ ತಂಗೀರು ಕೂಡ ಬರ್ತಾ ಇದ್ದಾರೆ ಮನೆಗೆ. ಇವಾಗಿಂದ ತುಂಬ ಗೆಸ್ಟ್ಗಳು ಬರ್ತಾ ಇದ್ದಾರೆ, ಫುಲ್ ಸಂಭ್ರಮದಲ್ಲಿದ್ದೀವಿ. ಆ್ಯಂಡ್ ನಮ್ಮ ಮನೆ ಸುತ್ತ ನೋಡ್ಬೋದು ನೀವು. ಸ್ವಲ್ಪ ಕ್ಲೀನಿಂಗ್ ಕಾರ್ಯಕ್ರಮ, ಸ್ವಲ್ಪ ಪೇಂಟಿಂಗು, ಇನ್ನೂ ಸ್ವಲ್ಪ ಸಣ್ಣ ಪುಟ್ಟದ್ದು ಬಾಕಿ ಇತ್ತು, ಅದನ್ನು ಕಂಪ್ಲೀಟ್ ಮಾಡ್ತಾಯಿದ್ದಾರೆ. ಸೊ ಮನೆ ಹತ್ರ ಸ್ವಲ್ಪ ಹಂಗೆ ಹಿಂಗೆ ಅನಿಸ್ತಾ ಇದೆ, ಏನು ಅಂದ್ಕೊಬೇಡಿ. ಬಟ್ ಹೇಗಿದೆ ಹಾಗೆ ನಾನು ಡ್ರಾ ತೋರಿಸ್ತಾ ಇದ್ದೀನಿ ನಿಮಗೆ ಹೆಂಗಿದೆ ಅಂತ. ಸುತ್ತಮುತ್ತ ಸ್ವಲ್ಪ ಇಲ್ಲೆಲ್ಲ ಕ್ಲೀನಿಂಗ್ ಕೆಲಸಗಳು ನಡೀತಾ ಇರೋದ್ರಿಂದ ಎಲ್ಲ ಹಾಗಾಗಿ ಬಿಟ್ಟಿದ್ದೀವಿ, ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಆ್ಯಂಡ್ ನೋಡ್ಬೋದು, ಇದು ನಮ್ಮ ಅತ್ತೆಯವ್ರ ಕಾರು, ಇದು ಗೇಟು, ಎಂಟ್ರೆನ್ಸು ಎಲ್ಲ ಮನೆ ಹತ್ರ ಚೆನ್ನಾಗಿದೆ ಒಂಥರ ನೋಡೋಕ್ಕೆ. ನನಗಂತೂ ಇಲ್ಲಿ ಬಂದುಬಿಟ್ರೆ ಫ್ರೆಂಡ್ಸ್, ನಿಜವಾಗ್ಲೂ ಬೆಂಗಳೂರು ಲೈಫ್ಗಿಂತ ಇದೆ ಚೆನ್ನಾಗಿದೆ ಅಂತ ಅನಿಸುತ್ತೆ. ಇಲ್ಲೆಲ್ಲ ಒಂಥರ ವಾತಾವರಣ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಂಗೆ ತುಂಬ ಇಷ್ಟ ಇಲ್ಲಿರೋದು. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಿನ್ನೆ ವೀಡಿಯೋನ ಎಂಡ್ ಮಾಡೋಕ್ಕಾಗಲಿಲ್ಲ. ಇವತ್ತು ನೋಡೋಣ, ಇವತ್ತೊಂದು ಸ್ವಲ್ಪ ಕೆಲಸ ಇದೆ, ಅದರದ್ದು ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು. ಏನು ಕೆಲಸ ಗೊತ್ತಾ, ಇವತ್ತು ನಾವು ಹೊರಗೆ ಹೋಗ್ತಾ ಇದ್ದೀವಿ, ಫೋಟೋಶೂಟ್ ಇದೆ. ಸೊ ಫೋಟೋಶೂಟ್ಗೆ ಕೂಡ ನಾನು ನನ್ನ ನಾನಿ ಕೂಡ ಹೋಗ್ತಾ ಇದ್ದೀವಿ ಜೊತೆಗೆ. ಚೆನ್ನಾಗಿರತ್ತೆ. ಇವತ್ತು ಕೂಡ ವೀಡಿಯೋಸ್ ನೀವು ನೋಡ್ಬೋದು. ಬೆಳಗ್ಗೆ 6 ಗಂಟೆಗೇ ಎದ್ಬಿಟ್ಟಿದ್ದೀವಿ. ನೋಡ್ಬೋದು ನನ್ನ ಹಿಂದೆ ನೀರು ಕಾಯ್ತಾ ಇದೆ. ನಾವು ಆ್ಯಕ್ಚುಲಿ ತುಂಬ ಜನ ಇರ್ತೀವಲ್ಲ, ಸೊ ಆ ಟೈಮಲ್ಲಿ ಒಲೆಯಲ್ಲೇ ನೀರು ಕಾಯಿಸೋದು ತುಂಬ ಚೆನ್ನಾಗಿರುತ್ತೆ. ಕೂದಲು ಕೂಡ ತುಂಬ ಒಳ್ಳೆಯದು. ಆ್ಯಂಡ್ ನೋಡ್ಬೋದು ಎಲ್ಲ ಆಯಿತು. ಇವಾಗ ಸ್ವಲ್ಪ ರಂಗೋಲಿ ಹಾಕೋದಿದೆ. ಬೆಳಗ್ಗೆ 6 ಗಂಟೆಗೆ ಎದ್ಬಿಟ್ಟಿದ್ದೀವಿ ಎಲ್ಲರೂ. ಸ್ವಲ್ಪ ಲೇಟಾಗಿ ಎದ್ದೇಳ್ತಿದ್ವಿ, ಲೇಟಾಗಿ ಮಲಗ್ತಿದ್ವಿ ಅಂತ ಇವತ್ತು ಬೇಗ ಎದ್ದಿದ್ದೀವಿ. ಆ್ಯಂಡ್ ನೋಡ್ಬೋದು, ಅನು ಕೂಡ ಈಗ ಕಾಫಿ ಕುಡಿದು ಕುಂತಿದ್ದಾಳೆ. ಆ್ಯಂಡ್ ನೋಡೋಣ ಇವತ್ತು ಹೇಗೆ ಹೋಗುತ್ತೆ ದಿನ ಅಂತ ನೀವು ನೋಡ್ಬೋದು.
ಫ್ರೆಂಡ್ಸ್, ಇವಾಗ ಎಲ್ಲರೂ ರೆಡಿ ಆಗಿದ್ದೀವಿ. ಇವಾಗ ಫೋಟೋಶೂಟ್ಗೆ ಅಂತ ಹುಡುಗಿ ಒಬ್ಬಳೇ ಅವ್ಳಿಗೊಂಥರ ಅನ್ಕಂಫರ್ಟ್ ಫೀಲ್ ಆಗಬಾರ್ದು ಅಂತ ಸೊ ನಾವು ಎಲ್ಲರೂ ಹೊರಟ್ವಿ. ಇವಾಗ ಇಲ್ಲಿಂದ ಚಿತ್ರದುರ್ಗಕ್ಕೆ ಹೋಗ್ಬೇಕು. ಅಂದರೆ ದುರ್ಗದ ಕೋಟೆ ಹತ್ರ ಸ್ವಲ್ಪ ಮುರುಘಸ್ವಾಮಿ ಮಠ ಅದೆಲ್ಲ ಅಲ್ಲೆಲ್ಲ ಕವರ್ ಮಾಡ್ಕೊಳ್ಳೋಣ. ಇದು ಸಡನ್ ಪ್ಲ್ಯಾನ್, ಆ್ಯಕ್ಚುಲಿ ಮಾಡ್ಸೋದು ಬೇಡ ಅಂತ ಅಂದ್ಕೊಂಡಿದ್ವಿ, ಸಡನ್ ಪ್ಲ್ಯಾನ್. ಸೊ ಇವಾಗ ಹೊರಟಿದ್ದೀವಿ. ಅಲ್ಲೇನೇನಾಗುತ್ತೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ನಾವು ಮನೆಯಿಂದ ಹೊರಡೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಅನ್ನಿಸ್ತು. ನಾವು ಅಂದ್ಕೊಂಡಿದ್ದ ಟೈಮಿಂದ ಸ್ವಲ್ಪ ಲೇಟ್ ಆಯಿತು. ಆಮೇಲೆ ಫೋಟೋಗ್ರಾಫರ್ ಕೂಡ ಸ್ವಲ್ಪ ಬ್ಯುಸಿ ಇದ್ರಂತೆ, ಅವ್ರು ಕೂಡ ಲೇಟಾಗಿ ಬಂದರು. ಸೊ ಅಲ್ಲಿಂದ ಇನ್ನೇನು ಮಾಡೋದು ಅಂತ ಹೊರಟ್ವಿ. ಟಿಫನ್ ಎಲ್ಲ ಮುಗಿಸ್ಕೊಂಡು ನೋಡ್ಬೋದು, ಇದು ಚಿತ್ರದುರ್ಗ ಎಂಟ್ರೆನ್ಸು. ಅಲ್ಲಿಂದ ಮುರುಘಸ್ವಾಮಿ ಮಠಕ್ಕೆ ಹೋದ್ವಿ. ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಆ ಮಠದ ಒಳಗಡೆ ಪಾರ್ಕ್ ಇದೆ, ಮಸ್ಟ್ ವಿಸಿಟ್ ಪ್ಲೇಸ್ ಅನ್ಬೋದು ಚಿತ್ರದುರ್ಗದಲ್ಲಿ. ಆ ಕೋಟೆ ಬಿಟ್ಟರೆ ಇದು ತುಂಬಾ ಫೇಮಸ್ ಆ್ಯಕ್ಚುಲಿ. ಇಲ್ಲಿ ಇವಾಗಂತೂ ಆಲ್ಮೋಸ್ಟ್ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಅಂದರೆ ಇಲ್ಲಿಗೆ ಬರ್ತಾರೆ ಎಲ್ಲ ಜನ. ನಾವು ಕೂಡ ಅದೇ ಪ್ಲೇಸಸ್ ಸೆಲೆಕ್ಟ್ ಮಾಡ್ಕೊಂಡ್ವಿ. ಆ್ಯಂಡ್ ಇದು ಆನೆ, ನನ್ನ ಮಗನಿಗೆ ತುಂಬ ಖುಷಿ ಅನಿಸ್ತು ಈ ಆನೆ ನೋಡಿ. ಅವನಿಗೆ ರಿಯಲಾಗಿ ಆನೆ ನೋಡಿದ್ರೆ ಎಲ್ಲ ಮಕ್ಳಿಗೂ ಖುಷಿ ಅನ್ಸತ್ತಲ್ವ. ಅವನು ಕೂಡ ತುಂಬ ಎಂಜಾಯ್ ಮಾಡ್ದ. ಇದು ಮಠದ್ದೇ ಇರ್ಬೋದು ಅನ್ಸ್ಕೊತೀನಿ ಆನೆ ಕೂಡ. ಆ್ಯಂಡ್ ಅವನು ಫುಲ್ಲು ಹೆಂಗಂದರೆ ಫೋಟೋಶೂಟ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ, ತುಂಬ ತೀಟಿಕೆ ಮಾಡ್ತಾಯಿದ್ದ. ನನಗೂ ಫೋಟೋ ತೆಗೆಸಿ, ನಾನು ನಿಂತ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಅವ್ರ ಚಿಕ್ಕಪ್ಪನ ಜೊತೆ ಚಿಕ್ಕು ನಾನು ಬರ್ತೀನಿ ಅಂತಿದ್ದ. ಇದು ಅವತ್ತು ಮಳೆ ಕೂಡ ಬಂತು, ಸ್ವಲ್ಪ ಬಿಸಿಲು ಇತ್ತು. ಸೊ ರೈನ್ಬೋ ಬಂತು. ನಾನು ಇಷ್ಟು ಕ್ಲಿಯರ್ ರೈನ್ಬೋ ನೋಡೇ ಇರಲಿಲ್ಲ. ಇದು ಅಲ್ಲಿಂದ ನೆಕ್ಸ್ಟ್ ಪ್ಲೇಸ್ ಫ್ರೆಂಡ್ಸ್, ಇದು ಚಿತ್ರದುರ್ಗದಿಂದ ಹಿರಿಯೂರಿಗೆ ಹೋಗ್ತಾ ರೋಡ್ ಇದು. ಇದು ಬಂದ್ಬಿಟ್ಟು ತುಂಬ ರಿಮೋಟ್ ಏರಿಯಾ, ಸ್ವಲ್ಪ ಭಯ ಅನಿಸೋ ಏರಿಯಾ ಕೂಡ ಹೌದು. ಯಾಕಂದರೆ ಫುಲ್ ನೆಟ್ವರ್ಕೇ ಇಲ್ಲ ಅಲ್ಲಿ, ಫೋನ್ ನೆಟ್ವರ್ಕ್ ಏನೂ ಸಿಗಲ್ಲ. ಆ್ಯಂಡ್ ಜನಗಳು ಕೂಡ ಅಲ್ಲಿ ಯಾರೂ ಇರಲಿಲ್ಲ. ನನಗೆ ಸ್ವಲ್ಪ ಭಯ ಅನಿಸ್ತಿತ್ತು, ಬಟ್ ಚೆನ್ನಾಗಿತ್ತು ಒಂಥರ ಅದು ಎಕ್ಸ್ಪೀರಿಯನ್ಸ್. ಆ್ಯಂಡ್ ಇಲ್ಲಿ ಈ ಬ್ಯುಸಿ ಇದರಲ್ಲಿ ಸ್ಮೋಕು, ಹೊಗೆ, ಏನಂತೀವಿ, ಬೆಂಗಳೂರು ಲೈಫೇ ಒಂಥರ ಬ್ಯುಸಿ ಲೈಫ್ ಅಲ್ವಾ. ಇದಕ್ಕಿಂತ ಒಂಥರ ಪೀಸ್ಫುಲ್ ಅನಿಸ್ತಾ ಇತ್ತು ನನಗೆ ಅಲ್ಲೋದಾಗ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅವತ್ತಿನ ದಿನ ಮಾತ್ರ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ನಾಳೆ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಅಂದರೆ ನಾಳೆ ಏನೇನು ನಡೆಯುತ್ತೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಇವತ್ತು ಸ್ವಲ್ಪ ತುಂಬ ಅಂದರೆ ತುಂಬಾ ಸ್ಟ್ರೈನ್ ಆಗಿಬಿಟ್ಟಿದೆ. ನಾವು ಇವಾಗ ಫುಲ್ ನೆಟ್ವರ್ಕೇ ಇಲ್ಲದೇ ಇರೋ ಜಾಗದಲ್ಲಿದ್ದೀವಿ. ಆ್ಯಂಡ್ ತುಂಬ ಹಿಲ್ ಸ್ಟೇಷನಲ್ಲಿದ್ದೀವಿ. ಆ್ಯಂಡ್ ಪಾಪುನು ನೋಡ್ಬೋದು ನೀವು, ಅವನು ಆಟ ಆಡ್ತಾ ಇದ್ದಾನೆ ಕಾರಲ್ಲಿ. ಫೋಟೋಶೂಟ್ಗೆ ಹೋಗಿದ್ದಾರೆ, ನಾವೆಲ್ಲ ಕುತ್ಕೊಂಡಿಲ್ಲೇ, ಮಕ್ಕಳೆಲ್ಲ ಮಲ್ಕೊಂಬಿಟ್ರು. ಸೊ ಇನ್ನೇನು ಮಾಡೋದು, ಅಲ್ಲಿ ಹೋಗಿ ಅಂತೇಳಿ ಇಲ್ಲೇ ಇದ್ವಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ. ಆ್ಯಂಡ್ ಇನ್ನು ತುಂಬಾ ನೀವು ಎಂಜಾಯ್ ಮಾಡೋವಂಥ ವೀಡಿಯೋಗಳನ್ನ ಕೂಡ ನಾನು ಅಪ್ಡೇಟ್ ಮಾಡ್ತೀನಿ, ನೋಡ್ತಾ ಇರಿ. ಆ್ಯಂಡ್ ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸ್ಟೇ ಟ್ಯೂನ್. ಥ್ಯಾಂಕ್ ಯು. ಬಾಯ್ ಬಾಯ್.